ಇದು ವೀರಭದ್ರ ಟೆಂಪಲ್, ಅದಕ್ಕೆ ಕ್ಷೇತ್ರ ಪಾಲಕ ಹನುಮಾನ್ ಆಗಿದ್ದಾನೆ. ಮೋಸ್ಟ್ಲಿ ನಿಮಗೆ ಈ ಆರ್ಚ್ ನೋಡಿದ ತಕ್ಷಣ ಗೊತ್ತಾಗಿರಬೇಕು ನಾನು ಎಲ್ಲಿ ಹೋಗ್ತಾಯಿದ್ದೀನಿ ಇವತ್ತು ಅಂತ. ಮುಂದೆ ಗೊತ್ತಾಗುತ್ತೆ ಇನ್ ಕೇಸ್ ಗೊತ್ತಾಗಿಲ್ಲ ಅಂದರೆ. ನಮಸ್ಕಾರ ಮಾರೇ, ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಟು ಶಿವ್ ಟ್ರಾವೆಲ್ ಸ್ಟೋರೀಸ್. ಇವತ್ತು ನೋಡಿ ಫ್ರೆಂಡ್ಶಿಪ್ ಡೇ ರೈಡ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನಾವು ಈಗ ಹೋಗ್ತಾ ಇರೋದು ನಮ್ಮ ಐ ವಿಲ್ ಇಂಟ್ರೊಡ್ಯೂಸ್ ಮೈ ಟ್ರೂ ಫಾರ್ ಟುಡೇ. ಸುನೀಲ್, ಚೈತ್ರ, ಇವ್ರನ್ನ ಆಲ್ರೆಡಿ ನೋಡಿದ್ದೀರಿ ನಮ್ಮ ಲಾಸ್ಟ್ ವ್ಲಾಗಲ್ಲಿ. ವಾಯುಪುತ್ರ ಮಧು, ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಸಾಯಿ. ನಾವು ಈಗ ಬಂದಿರುವ ಪ್ಲೇಸು ಲೇಪಾಕ್ಷಿ, ಅದು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ನೋಡಿ ಈಗ ಎಲ್ಲ ನಮ್ಮ ಹುಡುಗರೆಲ್ಲ ಈಗ ಎಂಟ್ರಿ ಕೊಡ್ತಾ ಇದ್ದಾರೆ ಟೆಂಪಲ್ಗೆ. ಎಂಟ್ರೆನ್ಸ್ ಆಫ್ ದ ಟೆಂಪಲ್ ಆಲ್ಮೋಸ್ಟ್ ಬೈ 8:30 to 9 o'clockಗೆಲ್ಲ ಲೇಪಾಕ್ಷಿ ರೀಚ್ ಆಗಿದ್ವಿ ನಾವು. ಸೊ ಈಗ ಗೈಡ್ಗೋಸ್ಕರ ವೆಯ್ಟಿಂಗ್. ಸರ್, ಇದು ವಿಜಯನಗರ ಪೀರಿಯಡಲ್ಲಿ ಟೆಂಪಲ್ ಕಟ್ಟಿರೋದು. ವಿಜಯನಗರ ಅಂದರೆ ಶ್ರೀಕೃಷ್ಣ ದೇವರಾಯ ತಮ್ಮ ಇರ್ತಾರೆ, ಅಚ್ಯುತ ದೇವರಾಯ ಅಂತ ರಾಜ. ಇಲ್ಲಿ ಪೆನುಗೊಂಡೆ ಅಂತ ಇದೆ, ನಮ್ಗೆ ಹತ್ರನೇ 50 ಕಿಲೋಮೀಟ್ರು. ಪೆನುಗೊಂಡೆನೇ ಸಾಮ್ರಾಜ್ಯ ಮಾಡಿಕೊಂಡವರು ಪರಿಪಾಲನೆ ಮಾಡ್ತಾ ಇರ್ತಾರೆ. ಆ ಆಸ್ಥಾನದಲ್ಲಿ ವಿರೂಪಣ್ಣ ಅಂತ ಒಬ್ರು ಕ್ಯಾಶಿಯರ್ ಇರ್ತಾರೆ. ಈ ದೇವಸ್ಥಾನ ಕಟ್ಟಿಸಿದ್ದೆ ವಿರೂಪಣ್ಣ 1538ನಲ್ಲಿ ಕಟ್ಟಿಸಿದ್ರು. ಅಂದರೆ ಇವಾಗ 485 ವರ್ಷ ಆಗಿದೆ ಈ ದೇವಸ್ಥಾನ ಕಟ್ಟಿ. ಇವಾಗ ಯಾಕೆ ದೇವಸ್ಥಾನ ಕಟ್ಟಿದ್ದಂದರೆ, ಫಸ್ಟ್ ಈ ಜಾಗ ಒಂದು ದೊಡ್ಡ ಬಂಡೆ, ಇದ್ರ ಕೆಳಗಡೆ ಬಂಡೆ ಇದೆ, ಒಂದೇ ಸ್ಟೋನ್ 5 ಎಕರೆ ಇರೋದು. ಅದು ಆಮೆ ಶೇಪಲ್ಲಿದೆ, ಟಾಟಾ ಶೇಪ್. ಈ ಸ್ಟೋನ್ ಮೇಲೆ ಮೊದಲಿಗೆ ತ್ರೇತಾಯುಗದಲ್ಲಿ ರಾಮ ಬಂದು ಒಂದು ಲಿಂಗ ಸ್ಥಾಪನೆ ಮಾಡಿದ್ದಾನೆ, ಆಂಜನೇಯ ಬಂದು ಒಂದು ಲಿಂಗ ಸ್ಥಾಪನೆ ಮಾಡಿದ್ದಾನೆ, ಸೀತಾ ಫುಟ್ ಪ್ರಿಂಟ್ ಈ ಬಂಡೆ ಮೇಲೆ ಆಲ್ರೆಡಿ ಇದೆ, ಚೋಳರಾಜ ಬಂದು ಒಂದು ಲಿಂಗ ಸ್ಥಾಪನೆ ಮಾಡಿದ್ದಾನೆ, ಅಗಸ್ತ್ಯ ಮಹಾಮುನಿ ಒಂದು ಲಿಂಗ ಸ್ಥಾಪನೆ ಮಾಡಿದ್ದಾನೆ. ಇಲ್ಲಿ ಇವೆಲ್ಲ ಓಪನ್ ಪ್ಲೇಸಲ್ಲಿ ಬಂಡೆ ಮೇಲೆ ಇದ್ದಾವೆ. ಇವೆಲ್ಲ ನೋಡ್ತಾನೆ ಅವನು ವಿರೂಪಣ್ಣ ಅಂಬ ಟ್ರೆಜರರು. ಇಷ್ಟಿದಾವಲ್ಲ, ಇಲ್ಲೊಂದು ದೇವಸ್ಥಾನ ಕಟ್ಟೋಣ ಅಂತ ಇವನು ಹೋಗಿ ರಾಜ ಹತ್ರ ಪರ್ಮಿಷನ್ ಕೇಳ್ತಾನೆ. ಪೆನುಗೊಂಡೆನಲ್ಲಿ ರಾಜ ಹಣ ಕೊಡ್ತಿದ್ದಾನೆ. ಆ ಹಣ ತಗೊಬಂದು ಅವ್ರ ಪರ್ಮಿಷನಿಂದ ಈ ಟೆಂಪಲ್ ವಿತೌಟ್ ಫೌಂಡೇಶನ್ ಬಂಡೆ ಮೇಲೆ 3 ರೌಂಡ್ಸ್ ಕಟ್ಟಿದ್ದಾರೆ. ಇದು ಡ್ಯಾನ್ಸಿಂಗ್ ಹಾಲ್ ಫಸ್ಟ್ ರೌಂಡ್, ಇದು ಸೆಕೆಂಡ್ ಥರ್ಡ್ ಆಚೆ ಇದೆ, ನಾನು ತೋರಿಸ್ತೀನಿ. ಈ ಡ್ಯಾನ್ಸಿಂಗ್ ಹಾಲ್ ಮೇಲೆ ನೋಡಿ ಪೇಂಟ್ ಹಾಕಿದ್ದಾರೆ. ಎಲ್ಲೆಲ್ಲಿ ಪೇಂಟಿಂಗ್ ಹಾಕಿರ್ತಾರೋ ಅಲ್ಲಲ್ಲಿ ಕೆಳಗಡೆ ಈ ಥರ ಹೋಲ್ಸ್ ಇರ್ತವೆ, ಇದರಲ್ಲಿ ಒಳ್ಕಲ್ ಥರ. ಅದರಲ್ಲಿ ಈಗ ಸೊಪ್ಪು, ಹಣ್ಣು, ತರಕಾರಿ ಎಲ್ಲ ಹಾಕಿ ಕುಟ್ಟಿದ್ರೆ ಜ್ಯೂಸ್ ಬರುತ್ತಲ್ಲ, ಆ ರಸದಲ್ಲಿ ಹಾಕಿರೋ ಪೇಂಟ್ ಅದು. ಓನ್ಲಿ 1 time, ರೀಪೇಂಟ್ ಮಾಡಿಲ್ಲ. 1538ನಲ್ಲಿ ಹಾಕಿರೋ ಪೇಂಟ್, ನ್ಯಾಚುರಲ್ ಪೇಂಟಿಂಗ್ ಈಗ ನಾವು ನೋಡ್ತಾ ಇದ್ದೀವಿ ಇದರಲ್ಲಿ. ಆಮೇಲೆ ರಂಬೆಗೆ ಡ್ಯಾನ್ಸ್ ಕಲ್ತ್ಕೊಟ್ರೆ ಮಾಸ್ಟರ್ ಒಬ್ಬರು ಬಂದವ್ರೆ, ಇಲ್ಲಿ ಬರೀ. ಈಗ ಇದು ನೋಡ್ಬೇಕು, ನೀವು ಹೆಸರು ಕೇಳಿರ್ತೀರಾ, ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮ ಅಂತ 4 ಮೆಂಬರ್ಸ್ ಅವರು. ದೇವೇಂದ್ರ ಸಭೆಯಲ್ಲಿ ನಾಟ್ಯ ಮಾಡೋರು. ಆ 4 ಜನಕ್ಕೂ ಇವರೇ ಡ್ಯಾನ್ಸ್ ಕಲ್ತ್ಕೊಟ್ರೆ ಮಾಸ್ಟರ್. ಇವರ ಹೆಸರು ಭೃಂಗೀಶ್ವರ. ಈ ಭೃಂಗೀಶ್ವರಿಗೆ ಇರೋದು 3 legs ಇದ್ದಾವೆ. ಯಾಕೆ 3 legs ಅಂದರೆ ಅವರು 24 hours ಡ್ಯಾನ್ಸ್ ಕಲ್ತ್ಕೊಡ್ಬೇಕು ಅವ್ರಿಗೆ. ಡ್ಯಾನ್ಸ್ ಮಾಡಿ ಸುಸ್ತಾಯ್ತು ಅಂದ್ಕೊಳ್ಳಿ, 1 ಕಾಲು ಎಷ್ಟು ಆಗೋದು, ಇನ್ನು 2 ಕಾಲಲ್ಲಿ ಡ್ಯಾನ್ಸ್ ಮಾಡೋದು. ಅದರಿಂದ ಈಶ್ವರಾಗಿ 1 leg ಎಷ್ಟು. ಇವ್ರು ಹೆಂಗೆ ಹೇಳಿದ್ರೆ ಎದುರುಗಡೆ ರಂಬೆ ಅದೇ ಥರ ಡ್ಯಾನ್ಸ್ ಮಾಡ್ತಾರೆ. ಬರೀ ಒಂದು ಕೈ ತೊಡೆ ಮೇಲೆ ಇಟ್ಕೊಂಡಿದ್ದಾನ, ರಂಬೆನೂ ಅಷ್ಟೇ. ಅಲ್ಲಿ ಇನ್ನೊಂದು ಕೈ ಮೇಲೆ ಎತ್ತಿದ್ದಾನ, ರಂಬೆನೇ ಒಂದು ಕೈ ಮೇಲೆ. ಕೊರಿಯೋಗ್ರಾಫರ್ ಸೈಡ್ನಲ್ಲಿ ನಿಂತ್ಕೊಂಡು ಡೈರೆಕ್ಷನ್ ಮಾಡ್ತಿದ್ದಾನೆ, ಯಾರಿಗೂ ಕಾಣಿಸ್ದೀರ ರಂಬೆಗೆ ಕಾಣುವಂಗೆ ಸೈಡ್ನಿಂದ ಡೈರೆಕ್ಷನ್. ಮತ್ತು ಈಗ ಇಲ್ಲಿ ಮೇಲೆ ಪೇಂಟಿಂಗ್ನಲ್ಲಿ ಈ ಬ್ಲ್ಯಾಕ್ ಟೋಪಿ ಇಟ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದಾರೆ ನೋಡಿ. ಇವನೇ ಈ ದೇವಸ್ಥಾನ ಕಟ್ಟಿಸಿರೋ ವಿರೂಪಣ್ಣ, ರಾಜ ಹತ್ರ ಕ್ಯಾಶಿಯರ್ ಅವರೇ ಲಾಕ್ಯ. ಸೆಕೆಂಡ್ ಅವ್ರ ತಮ್ಮ ವೀರಣ್ಣ, ಸೈನ್ಯಾಧ್ಯಕ್ಷರು. ಇವರಿಬ್ಬರು ವಿರೂಪಣ್ಣ ಮಕ್ಕಳು. ಆ ಬಿಳೆ ಟೋಪಿಲಿಬ್ಬರು ಅವರು ಹಂಪಣ್ಣ, ಜಕ್ಕಣ್ಣ ಅಂತ ಶಿಲ್ಪಿಗಳು. ಆ ಕಡೆ ಸ್ವಲ್ಪ ಜನ ಅವ್ರ ಹತ್ರ ಕೆಲಸ ಮಾಡೋ ಅಸಿಸ್ಟೆಂಟ್ಸ್, ಇಂಪಾರ್ಟೆಂಟ್ ಒಂದು 10 ಜನ ನಮ್ಗೆ ಇಲ್ಲಿ ಪೇಂಟಲ್ಲಿ ಹಾಕಿ ತೋರಿಸ್ತಾರೆ. ದೇವಸ್ಥಾನ ಕಟ್ಟಿದ 1000 ಜನ, ಅದರಲ್ಲಿ ಇವರು ಮೇನ್ ಪರ್ಸನ್ಸ್ ನಮಗಿಲ್ಲಿ ತೋರಿಸಿದ್ದಾರೆ. ಇವಾಗ ನೋಡಿದ್ರೆ ಈ ಹಾಲ್ನಲ್ಲಿ 70 ಕಂಬ ಇರೋದಿಲ್ಲ. ಡ್ಯಾನ್ಸಿಂಗ್ ಹಾಲ್ನಲ್ಲಿ 70 ಪಿಲ್ಲರ್ಸ್, ಅದರಲ್ಲಿ 69 ಕಂಬ ಎಲ್ಲ ನೆಲದ ಮೇಲೆ ಕೂತಿದ್ದಾವೆ. ಇದೊಂದು ಕಂಬ ಇದೆ ಹ್ಯಾಂಗಿಂಗ್ ಪಿಲ್ಲರ್, ಇದು ಫುಲ್ ಗ್ಯಾಪ್ ಇದೆ, ಕೆಳಗಡೆ ಗ್ಯಾಪ್ ಇದೆ, ತೋರಿಸ್ತೀನಿ ಕೇಳಿ ಫಸ್ಟ್. ಕೆಳಗಡೆ ಗ್ಯಾಪ್ ಇದೆ. ಅವರಿಬ್ಬರು ಏನು ಮಾಡಿದ್ದಾರೆ, ಶಿಲ್ಪಿಗಳು ಹಂಪಣ್ಣ, ಜಕ್ಕಣ್ಣ ಅಂಬೋರು, ನಮ್ಮ ಸ್ಕಿಲ್ ನೋಡ್ರಿ, ನಮ್ಮ ತೆಲುಗು ನೋಡ್ರಿ ಅಂತ ಈ ಒಂದು ಪಿಲ್ಲರ್ನ ಮೇಲೆ ಕೆಳಕೊಂಡು ಕನೆಕ್ಷನ್ ಮೇಲೆ ಕೊಟ್ಟ, ಟಾಪಲ್ಲಿ ಕನೆಕ್ಷನ್ ಕೊಟ್ಟಿದ್ದಾರೆ. ಕೆಳಗಡೆ ಗ್ಯಾಪ್ ಇದೆ. ಈ ಕಂಬ ಇದ್ದಿದ್ದು ಫಸ್ಟ್ ಇಲ್ಲಿ, ಅದು ಹೆಂಗಿದೆ ಈ ಸ್ಟೈಟ್ನಲ್ಲಿ ಹೆಂಗಿರುತ್ತೆ, ಪಿಲ್ಲರ್ ಹಿಂಗಿದ್ರೆ ಇದನ್ನು ಟೆಸ್ಟ್ ಮಾಡಬೇಕು ಅಂತ ಒಂದಿನ ಇಬ್ಬರು ಇಂಜಿನಿಯರ್ಸ್ ಬ್ರಿಟಿಷ್ನವ್ರು ಬಂದರು ಇಲ್ಲಿಗೆ. ನಾನು ಹೇಳೋದು 1902ನಲ್ಲಿ ಬಂದು, ಅವಾಗ ಇಂಡಿಯಾ ಅವ್ರದ್ದು ಬ್ರಿಟಿಷವ್ರು ಬಂದು ನೋಡ್ತಾರೆ, ಇಷ್ಟು ದೊಡ್ಡ ಪಿಲ್ಲರು ನೆಲದ ಮೇಲೆ ಕೂತಿಲ್ಲ, ಮೇಲೆ ಏನೋ ಸಮಥಿಂಗ್ ಲಿಂಕ್ ಇದೆ, ಆ ಲಿಂಕ್ ನಾವು ತಿಳ್ಕೊಂಬೋಣ ಅಂತ ಇಬ್ಬರು ಐರನ್ ರಾಡ್ಸ್ ತೊಗೊಂಡು ಇಲ್ಲಿಗೆ ಬಂದರು. ಅವ್ರು ಬಂದವಾಗ ಪಿಲ್ಲರ್ ಫಸ್ಟ್ ಇಲ್ಲಿದೆ, ಇಲ್ಲಿರೋ ಪಿಲ್ಲರ್ನ ಐರನ್ ರಾಡ್ಸಲ್ಲಿ ಹಿಂದಕ್ಕೆ ಸ್ವಲ್ಪ ಹಿಂಗೆ ಜರುಗಿಸ್ತಾರೆ.
ಯಾವಾಗ ಹಿಂಗೆ ಜರುಗಿಸಿದ್ರು ಸ್ಟ್ರೈಟಾಗಿರೋ ಕಂಬ ಅವ್ರು ಜರುಗಿಸೋ ಅಷ್ಟೊತ್ತಿಗೆ ಪಿಲ್ಲರ್ ಸ್ವಲ್ಪ ಹಂಗೆ ಟಿಲ್ಟ್ ನೋಡಿ ಗೊತ್ತಾಗುತ್ತೆ. ಹಿಂಗಿರೋ ಪಿಲ್ಲರ್ ಸ್ವಲ್ಪ ಸೈಡ್ ಬೆಂಡ್ ಆದಾಗ ಏನಾಗುತ್ತೆ ಅಂದರೆ ಒಂಚೂರು ಅಲ್ಲಿ 2 ಇಂಚ್ ಟಚ್ ಆಗುತ್ತೆ. ಇದು ಟಚ್ ಆಗ್ತಲೇ ಅವಾಗ ಈ 69 ಕಂಬ ಕದ್ದು ಬಿಡ್ತದೆ. ಟಾಪ್ ಎಲ್ಲ ಹಿಂಗೆ ಡಿಸ್ಟರ್ಬ್ ಆಗುತ್ತೆ ನೋಡಿ. ಈ ಪಿಲ್ಲರ್ ಮೇಲೆ ಅಡ್ಡಾಡ್ ಆಯ್ತಲ್ಲ ಮೇಲೆ ಸೈಡ್ ಹೊರಟೋಗ್ಬಿಟ್ಟಿದೆಯಾ, ಟರ್ನ್ ಆದಂಗೆ ಕಾಣಿಸುತ್ತೆ ನಿಮ್ಗೆ. ನಾವಿಸಿ ಈ ಪಿಲ್ಲರ್ ಮೇಲೆ ಅಡ್ಡಾಡ್ ಆಯ್ತಲ್ಲ, ಈ ಪಕ್ಕ ಟರ್ನ್ 2 ಜಾಯಿಂಟ್ ಆಗಿಬಿಟ್ಟಿದೆ. ಸೆಕೆಂಡ್ ಲೈನಲ್ಲಿ ಜರ ಚೇಂಜ್ ಆಗಿದೆ. ಅವಾಗ ಇಂಜಿನಿಯರ್ಸ್ಗೆ ಗೊತ್ತಾಯಿತು ಟೋಟಲ್ ಈ ಹಾಲ್ಗೆ ಇದೇನಂತೆ ಕೀ ಪಿಲ್ಲರ್, ಬ್ಯಾಲೆನ್ಸ್ ಪಿಲ್ಲರ್. ಇದು ಈ ಥರ ಗಾಳಿನಲ್ಲೇ ಇದ್ದರೆ, ಹ್ಯಾಂಗಿಂಗ್ ಇದ್ದರೆ ಬಿಲ್ಡಿಂಗ್ ಸೇಫ್ ಆಗಿರುತ್ತೆ. ಫುಲ್ ಇದು ಕುತ್ಕೊಂಡ್ರೆ ಬಿಲ್ಡಿಂಗ್ ಎಲ್ಲ ಬಿದ್ದೋಗ್ಬಿಡುತ್ತೆ. ಆ ಥರ ಕನೆಕ್ಷನ್ ಸೆಂಟ್ರ್ ಆಫ್ ಗ್ರಾವಿಟಿ ಅಂಬುದು ಇದರಲ್ಲಿ ಕೊಟ್ಟಿದ್ದಾರೆ. ಇವನ್ನ ಖರ್ಚು ತೆಗೆಯೋಣ, ಆದ್ರೂ ಒಂದೇ ಒಂದು ಚೂರು 1-2 ಇಂಚ್ ಟಚ್ ಆಗಿರೋದು ನಾವು ನೋಡ್ಬೋದು, ಕಾಣಿಸುತ್ತೆ ಇದ್ರಲ್ಲಿ ನೋಡ್ಬೋದು. ನೀವು ಒಂದು ಕೆಲಸ ಮಾಡಿ ಯಾರನ್ನೊಬ್ರು ಹಿಡ್ಕೋಬೇಕು. ಇವಾಗ ನೋಡಿರಿ ಗೊತ್ತಾಗುತ್ತೆ. ನಿಧಾನ ಬರ್ರಿ, ನಿಧಾನ ಬಾ ಬರೀ ಇಲ್ಲಿ ಬರಲ್ಲ. ಇಲ್ಲಿ 2 ಇಂಚ್ ಬನ್ನಿ ಎತ್ಕೊಂಡಿದೆ ಇದು. ಈಗ ಹೇಳಿದ್ನಲ್ಲ ಆ ಕಡೆ ಪಿಲ್ಲರ್ ಅವ್ರು ಐರನ್ ರಾಡ್ಸ್ ತಗೊಂಡು ಯಾವಾಗ ತೊಳೆದ್ರು ಈ 2 ಇಂಚ್ ಮಾತ್ರ ಕೂತಿದೆ. ಇವಾಗ ಇದು 98% ಹ್ಯಾಂಗಿಂಗ್, ಆ 2% ಟಚ್ ಆಗಿದೆ. ಯಾವಾಗ ಟಚ್ ಆಗಿದ್ದು 1902ನಲ್ಲಿ ಟಚ್ ಆಗಿದೆ. 1902 ಬಿಫೋರ್ ಫುಲ್ ಗ್ಯಾಪ್ ನಾವು ನೋಡಿಲ್ಲ. ಫುಲ್ ಗ್ಯಾಪ್ 5 acres ಇರುತ್ತೆ. ಹಿಂಗೆ ಅಂದರೆ ಆಮೇಲೆ ಶೇಪ್ ಅಲ್ಲಿ ಇದು ಟಾಟಾ ಶೇಪ್ ಇರೋದು. ಇದು ಮೇಲ್ಗಡೆ ಇದೆ. ಇದು ಮಧ್ಯದಲ್ಲಿ ಹಿಂಗೆ ಹೈಟ್ ಬರ್ತದಲ್ಲ, ಸುತ್ತಿಂಗ್ ಸ್ಲೋಪ್ ಬರ್ತದಲ್ಲ, ಹಂಗಿರೋದು ಆಮೆ ಶೇಪಲ್ಲಿರೋ ಬಂಡೆ. ಇದ್ರ ಮೇಲೆ ಈ ಥರ ಚಿಕ್ಕ ಚಿಕ್ಕ ಗುಂಡುಗಳು ಜಾಸ್ತಿ ಇದೆ. ಇದೊಂದೇ ಅಲ್ಲ, ಇಂಥವು ನಂಬರ್ ಆಫ್ ಇದ್ದಾವೆ. ಇಂಥದನ್ನೆಲ್ಲ ಕಟ್ ಮಾಡಿ ಆ ಪಿಲ್ಲರ್ಸೇ ಈ ಟೆಂಪಲ್ಗೆಲ್ಲ ಯೂಸ್ ಮಾಡಿದ್ದಾರೆ. ಟ್ರಾನ್ಸ್ಪೋರ್ಟ್ ಇಲ್ಲ, ಎಲ್ಲ ಪಿಲ್ಲರ್ಸ್ ಇದ್ರಲ್ಲಿ ತೆಗೆದು ಯೂಸ್ ಮಾಡಿಕೊಂಡು ಇನ್ನೂ ಜಾಸ್ತಿಯಾಗಿ ಅವ್ರು ಇದು ಬಿಟ್ಕೊಟ್ರು. ಇವಾಗ ನಾವು ಪಿಲ್ಲರ್ಸ್ ಎಲ್ಲ ಲೆಕ್ಕ ಹಾಕಿದ್ರೆ ಅದರಲ್ಲಿ 70 ಕಂಬ ಇದ್ದಾವೆ. ಫಸ್ಟ್ ರೌಂಡ್ ಅದು ಡ್ಯಾನ್ಸಿಂಗ್. ಈಗ ಸೆಕೆಂಡ್ ರೌಂಡ್ ಈ ಲೈನಲ್ಲಿ 126 ಕಂಬ ಇದ್ದಾವೆ. ಈ ಗೋಡೆ ಆಚೆ ಥರ್ಡ್ ರೌಂಡ್ ಇದೆ, ಅದರಲ್ಲಿ 680 ಪಿಲ್ಲರ್ಸ್ ಇದ್ದಾವೆ. ಟೋಟಲ್ 876 ಕಂಬ ಈಗ ಈ ಟೆಂಪಲಲ್ಲಿದ್ದಾವೆ. ನಾನು ಹೇಳೋದು ಓನ್ಲಿ ಪಿಲ್ಲರ್ಸ್, ವಾಲ್ ಅಲ್ಲ, ಗೋಡೆ ಅಲ್ಲ. 876 ಕಂಬ ಇದರಲ್ಲೇ ತೆಗೆದಿರೋದು ಇಂಥದ್ರಲ್ಲಿ. ಇವಾಗ ಎಲ್ಲ ಕಂಬಗಳು ಆ ಕಡೆಯಿಂದ ಒಂದು ಪಿಲ್ಲರ್ ತಗೊಬಂದಿದೆ. ಇನ್ನು ಇದು ಕಟ್ಟೋದಕ್ಕೆ 1522ನಲ್ಲಿ ಸ್ಟಾರ್ಟ್ ಮಾಡ್ತೇನೆ ದೇವಸ್ಥಾನ ಕಟ್ಟಕ್ಕೆ. ವಿರೂಪಣ್ಣ ಟ್ರೆಜರರ್ 1538ಗೆ ಎಂಡಿಂಗ್ ಆಯಿತು. ಎಂಡಿಂಗ್ ಅಂದರೆ ಅದು ಅನ್ಫಿನಿಶ್ಡ್ ಆಯಿತು. 16 ವರ್ಷ ಟೆಂಪಲ್ ಕಟ್ಟವರು. ಎಷ್ಟು ಜನ ಗೊತ್ತಿಲ್ಲ, ಕಟ್ಟಿದ್ದು 16 ವರ್ಷ. ನಂಬರ್ ಆಫ್ ಪೀಪಲ್. ದೇವಸ್ಥಾನ ಕಟ್ಟಿರೋದು ಅವಾಗ 180 ಎಕರೆ ಕಟ್ಟಿರೋದು. ಇವಾಗ ಇಲ್ಲಿರೋದು 5 ಎಕರೆ ಮಾತ್ರ. ಈ ಬಂಡೆ ಮೇಲೆ ಇರೋ 5 ಎಕರೆನೇ ನಾವು ನೋಡ್ತಾ ಇರೋದು. ಇನ್ನು 175 ಎಕರೆ ಸಾಪಕ್ಕೆ ಇದೆ. ಅದು ಊರಾಗ ಜನ ಎಲ್ಲ ದೇವಸ್ಥಾನದ ಒಳಗೆ ಬಂದುಬಿಟ್ಟು ಈ ಥರ ಮಟ್ಗಳಿದ್ರೆ ಮನೇಲಿ ಮಾಡ್ಕೊಬಿಡ್ತಾರೆ. ಸುತ್ತು ಹಿಂಗೆ ಅಲ್ಲೊಂದು ಗೋಡೆ ಕಟ್ಟಿದ್ರೆ ರೂಮ್ ಆಗೋಗ್ಬಿಡ್ತಿತ್ತು. ಹಂಗೆ ಜನ ಎಲ್ಲ ಈ ಊರಾಗೆ ಅರ್ಧ ಮನೇಲೆಲ್ಲ ಹಿಂಗೆ ಇರ್ತವೆ, ಪಿಲ್ಲರ್ಸೇ ಇರ್ತವೆ. 175 ಎಕರೆ ಆಕ್ಯುಪೈ ಆಗಿದೆ. ಇವಾಗ ಮೇನ್ ರೋಡಲ್ಲಿ ಹೋಗಿ ನಂದಿ ನೋಡ್ರಿ ನೀವು, ಊರಾಚೆ ನಂದಿ ಅಂತೀನಲ್ಲ, ಊರಾಚೆ ನಂದಿ ಅಲ್ಲ, ಅದು ಅವಾಗ ಟೆಂಪಲ್ ಒಳಗಿದ್ದೀವಿ. ಇದು ಹತ್ರ ಆಯಿತು. ಫುಲ್ ಕಾರ್ವಿಂಗ್ ಆ ಸ್ಟೋನ್ಗೆ ಮಾಡಿರೋದು ನಾಗಲಿಂಗ. ಬೇರೆ ಕಲ್ಲಲ್ಲ ಗೊತ್ತಾಗುತ್ತೆ ನೋಡಿ, ಅದೇ ಕಲ್ಲಲ್ಲೇ ಮಾಡಿದ್ದಾರೆ. ಒಂದೇ ಕಲ್ಲಲ್ಲೇ. ಇದಕ್ಕೆ ಎದುರುಗಡೆ ಇರೋದೇ ಅದು ಕಿಚನ್. ಕಿಚನ್ ಅಂದರೆ ಅಡುಗೆ ಮನೆ. ವಾಸ್ತು ಪ್ರಕಾರ ಸೌತ್ ಈಸ್ಟ್ ಅದು ಅಗ್ನಿಮೂಲೆ ಅಂತೀವಿ. ಒಂದಿನ ಊಟಕ್ಕೆ ಅಂತ ವರ್ಕರ್ಸ್ ಎಲ್ಲರೂ ಬಂದರೆ ಅವ್ರ ತಾಯಿ ಒಳಗೆ ಅಡುಗೆ ಮಾಡ್ತಿರ್ತಾರೆ. ಯಾರು ಶಿಲ್ಪಿಗಳ ತಾಯಿ. ಈ ವರ್ಕರ್ಸ್ ಎಲ್ಲ ಹೋಗಿ ಅವ್ರ ಅಮ್ಮನ ಕೇಳ್ತಾರೆ, ನಮ್ಮ ರೆಡಿ ಆಯಿತಾ ಅಡುಗೆ, ಅದೇ ಫುಡ್ ರೆಡಿ ಆಯಿತಾ ಅಂತ ಕೇಳಿದ್ರೆ ಅವರಮ್ಮ ಹೇಳುತ್ತೆ ಸ್ವಲ್ಪ ಲೇಟ್ ಆಗುತ್ತಪ್ಪ, ಆ ಕಡೆ ವೆಯ್ಟ್ ಮಾಡಿ ಅಂತಾರೆ. ವರ್ಕರ್ಸ್ ಎಲ್ಲ ಈ ಕಡೆ ಕೂತ್ಕೊಂಡು ಅಡುಗೆ ಆಗ್ಬೇಕಂದ್ರೆ 2-3 ಗಂಟೆ ಆಗುತ್ತೆ. ನಾವ್ಯಾಕೆ ಇಲ್ಲಿ ಕೂತ್ಕೊಂಡು ಅಷ್ಟವರೆಗೂ ಟೈಮ್ ವೇಸ್ಟ್ ಮಾಡಬೇಕಂತ ಅವ್ರ ಆಪೋಸಿಟ್ ದೊಡ್ಡ ಸ್ಟೋನ್ ಇದ್ದರೆ ಈ ಸ್ಟೋನ್ಗೆ ಹಿಂಗೆ ನಾಗಲಿಂಗನ ಥರ ಕೆದ್ಬಿಟ್ಟಿದ್ದಾರೆ. ವಿತಿನ್ 3 hours ಒಳಗಾಗಿ ಅಡುಗೆನೂ ಫಿನಿಶ್ ಆಯಿತು, ನಾಗಲಿಂಗನೂ ಫಿನಿಶ್ ಆಯಿತು. ಅವಾಗ ಅವ್ರ ಮದರ್ ಹಿಂಗೆ ಅದು ಕಟ್ಟನಂಗೆ ತೆಗೆದು ಬನ್ನಿ ಊಟಕ್ಕೆ ಅಂತ ಕರೆಯುತ್ತೆ. ಅಲ್ಲಿಂದ ನೋಡಿ ನಾಗಲಿಂಗನ ಆಶ್ಚರ್ಯ ಬೀಳ್ತಾಳೆ ಅಲ್ಲಿಂದನೇ, ಏನಪ್ಪ ಇಷ್ಟು ಬೇಗ ಹಂಗೆ ಕೆದ್ದುಬಿಟ್ರಿ ಇವರು ಅಂತ. ನಾವು ಆಶ್ಚರ್ಯ ಅಂದರೆ ದೃಷ್ಟಿ ಅಂತೀವಲ್ಲ, ಆ ತಾಯಿ ಕಣ್ಣು ದೃಷ್ಟಿಗೆ ಇದು ವಿಗ್ರಹ ಹೊಡೆದು ಬಿಡ್ತು 3 ಜಾಗದಲ್ಲಿ. ಅದೇ ಶಾಸ್ತ್ರನೂ ಹೇಳ್ತಾರಲ್ಲ ತೆಲುಗುನಲ್ಲಿ, ಅದೇ ನರೋಳ ದೃಷ್ಟಿಗೆ ಕಲ್ಲಾದರೂ ಹೊಡಿತೆ ಅಂತ ಹೇಳ್ತಾರೆ. ನೀವು ಅಬ್ಸರ್ವ್ ಮಾಡಿ ಮೇಲೆ 1 2 3 ಥರ್ಡ್ ಹೆಡ್, ಐ ಬ್ಯಾಕ್ ಸೈಡ್ ನೋಡಿ, ಐ ಕಣ್ಣ ಹತ್ರ ಸ್ವಲ್ಪ ಸೀಲಿದೆ, ಅದು ದೃಷ್ಟಿಗೆ ಹೊಡೆದಿರೋದು. ಅದೇ ಥರ ಇಲ್ಲಿ ಬಂದರೆ ಇಲ್ಲೊಂದು ಜಾಗ ಸಿಮೆಂಟ್ ಹಾಕಿದ್ದಾರೆ, ಇಲ್ಲಿ ಹೊಡೆದಿರೋದು ಉದ್ದುಕ ಹಿಂಗೆ ಹೊಡೆದಿದ್ರೆ ಸಿಮೆಂಟ್ ಹಾಕಿದ್ದಾರೆ, ನೀರು ಹೋಗ್ದಿರ. ಇದೇ ಥರ ದಟ್ ಸೈಡ್ ಇನ್ನೊಂದು ಕ್ರ್ಯಾಕೂ ಇದೆ. ಹಂಗೆ ಹೊಡೆದಿರೋದಕ್ಕೆ ಪೂಜೆ ಮಾಡಬಾರ್ದು ಅಂತಾರೆ. ಆವಾಗ ಅವನು ಪೆನ್ಗೊಂಡಲ್ಲಿ ಇದ್ನಲ್ಲ ರಾಜ, ಅವನು ಕಾಶಿಗೆ ಹೋಗ್ಬಿಟ್ಟು ಅಲ್ಲಿಂದ ಲಿಂಗ ತಗೊಬಂದು ಆ ಸ್ಥಾಪನೆ ಮಾಡ್ತಾನೆ, ಬ್ಲ್ಯಾಕ್ ಸ್ಟೋನ್. ಇಲ್ಲಿ ಲಿಂಗ ಇದೆ ಅಂದರೆ ಇನ್ನು ಪೂಜೆ ಮಾಡ್ತಾರೆ. ಈಶ್ವರ ಎದುರುಗಡೆ ಇನ್ನು ಒಂದು ನಂದಿ ಇರಬೇಕಲ್ಲ, ವಾಹನ ಬುಲ್. ಅದಕ್ಕೆ ಎದುರುಗಡೆ ಅದೇ 6th ರೌಂಡ್ನಲ್ಲಿ ದೊಡ್ಡ ಗುಂಡಿದ್ರೆ ಆ ಗುಂಡನ್ನೇ ನಂದಿ ಥರ ಮಾಡಿದ್ದಾರೆ. ಅದು 6th ರೌಂಡಲ್ಲಿ ಅವಾಗ ಟೆಂಪಲ್ ಒಳಗೆ ಇರೋದು. ಇವಾಗ ಟೆಂಪಲ್ ಇವಾಗ ಆಚೆ ಊರ ಆಚೆ ಆಗಿದೆ. ಆಮೇಲೆ ಹೋಗಿ ನೋಡ್ರಿ ನೀವು, ಕರೆಕ್ಟ್ ಇದಕ್ಕೆ ಎದುರುಗಡೆ ಇರುತ್ತೆ. ಅದು ನಂಬರ್ 1 ಇಂಡಿಯಾದಲ್ಲಿ. 16 ಅಡಿ ಹೈಟು, 22 ಅಡಿ ಉದ್ದ, ಏಕಶಿಲ. ದಿಸ್ ಇಸ್ ದ ನಂಬರ್ 1. ಸೆಕೆಂಡ್ ತಂಜಾವೂರು ತಮಿಳ್ನಾಡು, ಅದು ಬೃಹದೀಶ್ವರ ಟೆಂಪಲ್. 3rd ಚಾಮುಂಡಿ ಹಿಲ್ಸ್ ಮೈಸೂರು. 4th ಬೆಂಗಳೂರು ಬಿಡ್ ಟೆಂಪಲ್. 5th ನಂದಿ ಹಿಲ್ಸ್ ಸೈಡ್, ಅದೇ ಬೆಟ್ಟ ಪಕ್ಕ ಐತೆ, ಅದೇನೋ ಅಂತಾರೆ. ನಂಬರ್ 5 ಅದು. ನಂಬರ್ 6 ರಾಮೇಶ್ವರ.
ನಂಬರ್ 7 ಕರ್ನೂಲು ಯಾಗಂಟಿ, ನಂಬರ್ 8 ಹಳೇಬೀಡು, ಎರಡಿದ್ದಾವೆ ಸೇಮ್ ನಂಬರ್ 8 ಅದು. ಹಿಂಗೆ ಸೀರಿಯಲ್ ಬರ್ತವೆ, ನಾನು ಹೇಳಿದ್ದು ನಂಬರ್ 1 ಇದು, ಆಮೇಲೆ ಹೋಗಿ ನೋಡಿ. ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಸ್ಟೋರಿ? ದಿ 7 ಮೆಂಬರ್ಸ್, ಪಾರ್ವತಿ ದೇವಿ ಡಿಫ್ರೆಂಟ್ ಫಾರ್ಮ್ಸ್. ಶಿ ಇಸ್ ನೇಮ್ ಬ್ರಾಹ್ಮಿ, ವೈಷ್ಣವಿ, ಇಂದ್ರಾಣಿ, ವರಾಹಿ, ಕೌಮಾರಿ, ಮಹೇಶ್ವರಿ, ಪರಮೇಶ್ವರಿ, 7 ಮೆಂಬರ್ಸ್. ಸಮ್ ಪೀಪಲ್ ಇಲ್ಲಿ ಕರ್ನಾಟಕದವರು ಸಪ್ತಮಾತೃಕೆ ಅಂತ, ಅವರೇ ಇವರು. ನಾವು ಈ ಕಡೆ ಆಂಧ್ರ ಅವರು 7 ರಕ್ಕಮ್ನವರು ಅಂತ. ಇದು ಗಣೇಶ. ಈಗ ನಾವು ಮನೆಗಳಲ್ಲಿ ಏನಾದರೂ ಕೆಲಸ ಕಾರ್ಯ ಮಾಡ್ಬೇಕು ಅಂದ್ಕೊಳ್ಳಿ, ಫಸ್ಟ್ ನಾವೇನು ಮಾಡ್ತೀವಿ ಅಂದರೆ ಗಣೇಶ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಮನೆಗೆ. ಆವಾಗ ಈ ದೇವಸ್ಥಾನ ಕಟ್ಟೋವಾಗೂ ವಿರೂಪಣ್ಣ ಈ ಟೆಂಪಲ್ ಕಟ್ಟೋದಕ್ಕೆ ಫಸ್ಟ್ ಈ ಕಲ್ಲಿನಲ್ಲೇ ವಿನಾಯಕನ ಕೆತ್ತನೆ ಮಾಡಿಸಿ ಇದಕ್ಕೆ ಪೂಜೆಗಳು ಮಾಡಿ ಆಮೇಲೆ ದೇವಸ್ಥಾನ ಕಟ್ಟೋದಕ್ಕೆ ಶುರು ಮಾಡೋದು. ದಿಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಕೆಳಗಡೆ ವಾಹನ ತೋರಿಸೋರು, ಮೂಷಿಕ ವಾಹನ ಅಂತ. ಇದು ಒಂಥರ ನಿಮಗೆ ಕೆಂಪಗನ್ನು ಕಾಣಿಸ್ತಾರೆ. ಊರಾಗ ಜನ ಏನು ಮಾಡ್ತಾರೆ ಅಂದರೆ ಹಬ್ಬದ ದಿವಸ ಕುಂಕುಮ ಸಿಂಧೂರ ಎಲ್ಲ ಹಚ್ತಾ ಇರ್ತಾರೆ. ಅದಕ್ಕೆ ನಿಮ್ಗೆ ಒಂಥರ ಡಿಫ್ರೆಂಟಾಗಿ ರೆಡ್ ಥರ ಕಾಣಿಸುತ್ತೆ, ಪಿಂಕ್ ಥರ. ಸೇಮ್ ಸ್ಟೋನು, ಬೇರೆ ಸ್ಟೋನ್ ಅಲ್ಲ. ಟೆಂಪಲ್ ಕಟ್ಟಕ್ಕೆ ವಿರೂಪಣ್ಣ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿ, ಈ ಜಾಗದಿಂದ. ನಾವು ಅಲ್ಲಿಗೆ ಹೋಗೋಣ. ಪಿಲ್ಲರ್ಸ್ ಎಲ್ಲ ನಿಲ್ತಿದ್ದಾವೆ, ಟಾಪ್ ಮಾತ್ರನೇ ಹಾಕಿಲ್ಲ ಅಲ್ಲಿ. ಇಲ್ಲಿ ಬಂದುಬಿಟ್ಟು ಇದನ್ನು ಬ್ಲಡ್ ಶಾಂಪು ತಗೊಂಡು ಚೆಕ್ ಮಾಡಿಸಿದ್ರೆ ಅವಾಗಲೇ ಅವರದು ರಿಯಲ್ ಹ್ಯೂಮನ್ ಬ್ಲಡ್ ಅಂತ ಪ್ರೂಫ್ ಮಾಡಿಸಿದ್ದಾರೆ. 1902 ಅಂತವ್ರಿಗೆ ಹೆಂಗಸರು ಹಿಂಗೆ ಇಟ್ಕೋಬಾರ್ದು. ಹಣಿಗೆ ನೋಡ್ಕೊಂಡು ಯಾರು ಇಟ್ಕೊಳ್ತಾರೆ ಅವ್ರಿಗೆ ಆಯುಷ್ ಕಡಿಮೆ ಆಗುತ್ತಂತೆ, ಹೀಗೆ ಇಟ್ಕೋಬೇಕು. ನಾನು ಡಾಕ್ಟರ್ ಆಗಬೇಕಂತ ಎಷ್ಟೋ ಟ್ರೈ ಮಾಡಿದೆ, ಓದಿದ್ವಿ, ಆಗಲಿಲ್ಲ ನಮ್ಮ ಕೈ. ಲಾಸ್ಟ್ಗೂ RMP ಆದೆ. RMP ಅಂದರೆ ರೂರಲ್ ಮೆಡಿಕಲ್ ಪ್ರಾಕ್ಟೀಸ್ ಅಂತ. ನಾನು ಅದನ್ನೇ ನೋಡ್ತಾ ಇರ್ತೀನಿ. ಆಮೇಲೆ ಯೂಟ್ಯೂಬಲ್ಲೆಲ್ಲ ಕಮೆಂಟ್ ಮಾಡ್ತಾರೆ, ಯಾರು ಬರೀ ಕ್ಯಾಮ್ರಾ ನೋಡ್ತಾನೆ ಅಂತ. ನೋಡಿ ಅಲ್ಲಿ ಹೋಗ್ಲಿಕ್ಕೆ ನಿಮಗೆ ಸ್ಟೆಪ್ಸ್ ಇದೆ.